ರಾಷ್ಟ್ರೀಯ ಬಿಜೆಪಿಗೆ ಹೊಸ ಟೀಮ್ ಘೋಷಿಸಿದ ಅಧ್ಯಕ್ಷ ನಿತಿನ್ ನಬೀನ್ 13 ನಾಯಕರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ. ರಾಜಸ್ಥಾನ ಮಾಜಿ ಸಿಎಂ ವಸುಂಧರಾ ರಾಜೆ ಸೇರಿ 13 ಮಂದಿಗೆ ಉಪಾಧ್ಯಕ್ಷ ಸ್ಥಾನ. ರಾಷ್ಟ್ರೀಯ ಬಿಜೆಪಿಗೆ ಹೊಸ ಟೀಮ್ ಘೋಷಣೆಯಾಗಿದೆ. ಅಧ್ಯಕ್ಷ ನಿತಿನ್ ನಬೀನ್ ಹೊಸ ಟೀಮ್ ಅನ್ನ ಘೋಷಿಸಿದ್ದಾರೆ. 13 ನಾಯಕರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ ಸೇರಿದಂತೆ 13 ಮಂದಿಗೆ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಹೊಸ ಟೀಮ್ ಘೋಷಣೆ ಆಗಿದೆ. ರಾಷ್ಟ್ರೀಯ ಬಿಜೆಪಿ 13 ನಾಯಕರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ ನಿತಿನ್ ನಬೀನ್. ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ ಸೇರಿದಂತೆ 13 ಮಂದಿಗೆ ಉಪಾಧ್ಯಕ್ಷ ಸ್ಥಾನ. ಮಾಜಿ ಸಚಿವೆ ಸ್ಮೃತಿ ಇರಾನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಲಾಗಿದೆ. ವಿನೋದ್ ತಾವಡೆ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನ. ಮಾಜಿ ಸಚಿವೆ ಸ್ಮೃತಿ ಇರಾನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಮುಂದುವರಿತಾರೆ. ರಾಷ್ಟ್ರೀಯ ಬಿಜೆಪಿ ಖಜಾಂಚಿಯಾಗಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ವಿನೋದ್ ತಾವಡೆ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನ. ಮಾಜಿ ಸಚಿವೆ ಸ್ಮೃತಿ ಇರಾನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ನೀಡಲಾಗಿದೆ. ರಾಷ್ಟ್ರೀಯ ಬಿಜೆಪಿಗೆ ಘೋಷಣೆಯಾಗಿರುವಂತಹ ಹೊಸ ಟೀಮ್ ಇದು. 13 ನಾಯಕರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ಮಾಜಿ ಸಚಿವೆ ಸ್ಮೃತಿ ಇರಾನಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ. ವಿನೋದ್ ತಾವಡೆ ರಾಷ್ಟ್ರೀಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಮುಂದುವರಿಯಲಿದ್ದಾರೆ. ರಾಷ್ಟ್ರೀಯ ಬಿಜೆಪಿಯ ಖಜಾಂಚಿಯಾಗಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇಮಕವಾಗಿದ್ದಾರೆ. ರಾಷ್ಟ್ರೀಯ ಬಿಜೆಪಿಗೆ ಹೊಸ ಟೀಮ್ ಅನ್ನ ಘೋಷಿಸಿದ್ದಾರೆ ಅಧ್ಯಕ್ಷ ನಿತಿನ್ ನಬೀನ್. ಹದಿಮೂರು ನಾಯಕರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ರಾಷ್ಟ್ರೀಯ ಬಿಜೆಪಿಯ ಖಜಾಂಚಿಯಾಗಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಕರ್ನಾಟಕದ ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ಗೆ ಉಪಾಧ್ಯಕ್ಷ ಸ್ಥಾನ. ಹುಬ್ಬಳ್ಳಿಯ ಎಂ ನಾಗರಾಜ್ಗೆ ಬಿಜೆಪಿ ವರಿಷ್ಠರು ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಷ್ಟ್ರೀಯ ಬಿಜೆಪಿಗೆ ಘೋಷಣೆಯಾಗಿರುವಂತಹ ಹೊಸ ಟೀಮ್ ಯಾರ್ಯಾರಿದ್ದಾರೆ, ಯಾವ್ಯಾವ ಹುದ್ದೆ ನೀಡಲಾಗಿದೆ? ಶ್ವೇತಾ, ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಂತಹ ಬಿಜೆಪಿ ನಾಯಕರಿಗೆ ಪಟ್ಟಿಯಂತೂ ಹೊರಗಡೆ ಬಂದಿದೆ. ಆದ್ರೆ ಕರ್ನಾಟಕಕ್ಕೆ ಈ ಬಾರಿ ಯಾವುದೇ ಅಂತ ಮಹತ್ತರವಾದಂತದ್ದು ಇವರ ಇಬ್ಬರ ಹೊರತಾಗಿ, ಅಂದ್ರೆ ಬಿಎಲ್ ಸಂತೋಷ್ ಅವರ ಇದು ಮುಂದುವರೆದಿದೆ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ. ಅದನ್ನ ಹೊರತಾಗಿ ಪ್ರೊಫೆಸರ್ ನಾಗರಾಜ್, ಎಂ ನಾಗರಾಜ್ ಅವರು ಮೊನ್ನೆ ಅಷ್ಟೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಅವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ತರಲಾಗಿದೆ. ಅದನ್ನ ಹೊರತಾಗಿ ಯಾರೂ ಕೂಡ ಬೇರೆಯವರಿಗೆ, ಅಂದ್ರೆ ಎಲ್ಲ RSS ಬ್ಯಾಕ್ ಗ್ರೌಂಡ್ ಇದ್ದಂತವರಿಗೆ ಅವಕಾಶ, ಕರ್ನಾಟಕದ ಪರವಾಗಿ ಹೇಳೋದಾದ್ರೆ ಅವಕಾಶ ಸಿಕ್ಕಿದೆ. ಅದನ್ನ ಹೊರತಾಗಿ ಪಕ್ಷ, ಅಂದ್ರೆ ರಾಜಕೀಯ
ರಾಜಕೀಯವಾಗಿ ಯಾರಿದ್ದವ್ರಿಗೆ ಅಂತವ್ರಿಗೆ ಅವಕಾಶಗಳು ಯಾರಿಗೂ ಕೂಡ ಸಿಕ್ಕಿಲ್ಲ. ಕಳೆದ ಬಾರಿ ಸಾಕಷ್ಟು ಜನಕ್ಕೆ ಸಿಕ್ಕಿತ್ತು. ಯುವ ಮೋರ್ಚಾ ಕೂಡ ನಮ್ಮವರೇ ತೇಜಸ್ವಿ ಸೂರ್ಯ ಅವರಿದ್ರು, CT ರವಿ ಆಯ್ಕೆ ಆಗಿದ್ರು. ಸೊ ಈ ರೀತಿ ಆಗಿತ್ತು. ಆದ್ರೆ ಈ ಬಾರಿ ಕರ್ನಾಟಕದ ನಿರೀಕ್ಷೆಗಳು ಯಾವುದು ಕೂಡ ಅಂತ ಆಗಿಲ್ಲ. ಸಾಕಷ್ಟು ನಿರೀಕ್ಷೆಗಳಿತ್ತು. ಈ ಸರಿ ಕರ್ನಾಟಕಕ್ಕೆ ಬೇರೆದ್ದೇ ಸಾಕಷ್ಟು ಜನರನ್ನ ತಗೊಳ್ತಾರೆ. ಈ ಜಂಜಿ ವಿಚಾರವನ್ನ ಮುಂದಿಟ್ಟುಕೊಂಡು ಸಾಕಷ್ಟು ಜನರಿಗೆ ಅಥವಾ ಸಾಕಷ್ಟು ಯಾರು ಕೆಲಸ ಮಾಡಿದ್ದಾರೆ ಸಂಘಟನೆಯಲ್ಲಿ ಹೆಚ್ಚು ಒತ್ತು ಕೊಟ್ಟು ಅವರಿಗೆ ಅವಕಾಶಗಳು ಜಾಸ್ತಿ ಇರುತ್ತೆ ಅನ್ನುವಂಥದ್ದು, ಒಂದೆರಡಾದ್ರೂ ಇನ್ನೊಂದಷ್ಟು ಸೇರ್ಪಡೆ ಆಗುತ್ತೆ ಅಂತ ಇತ್ತು. ಆದ್ರೆ ಅಂತಿಮವಾಗಿ ಪಟ್ಟಿ ನೋಡಿದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿ ಈ ಇಬ್ಬರೂ ಕೂಡ RSS ಬ್ಯಾಕ್ಗ್ರೌಂಡ್ ಇಂದ, ಯಾಕಂದ್ರೆ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಹುದ್ದೆನೆ RSS ನವರಿಗೆ ಅಂತ ಇರುವಂತದ್ದು. ಹಾಗಾಗಿ ಅದರಲ್ಲಿ ಎರಡು ಮಾತಿಲ್ಲ. ಪ್ರೊಫೆಸರ್ ನಾಗರಾಜ್ ಅವರು ಮೊನ್ನೆ ಅಷ್ಟೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ರು. ಅವ್ರದ್ದು ಕೂಡ RSS ಬ್ಯಾಕ್ಗ್ರೌಂಡ್ ಅಲ್ಲೇ ಆಯ್ಕೆ ಆಗಿದ್ದು. ಅದನ್ನ ಹೊರತಾಗಿ ಬಿಜೆಪಿಯಿಂದ ಆಯ್ಕೆ ಏನಾಗಬೇಕಿತ್ತು ರಾಜಕೀಯವಾಗಿ ಅದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. 13 ಜನರ ವೈಸ್ ಪ್ರೆಸಿಡೆಂಟ್ ಲಿಸ್ಟ್ ಅಲ್ಲಿ ಕರ್ನಾಟಕದ ಪಾಲಿಗೆ ಪ್ರೊಫೆಸರ್ M ನಾಗರಾಜ್ ಅವರ ಹೆಸರು ಮಾತ್ರ ಸಿಕ್ಕಿದೆ. ಶ್ವೇತಾ, ಓಕೆ, ಬಿಜೆಪಿಯ ರಾಷ್ಟ್ರೀಯ ಈ ಹೊಸ ಟೀಮ್ನಲ್ಲಿ ಬಿಜೆಪಿ ಪ್ಲಾನ್ ಮಾಡಿದ್ದು ಅನುಭವಿ ನಾಯಕರು ಇರಬೇಕು, ಹೊಸ ಪೀಳಿಗೆಯ ಯುವ ಮತ್ತು ಮಹಿಳಾ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅಂತ. ಅದೇ ಪ್ರಕಾರವಾಗಿ ಹಾಗಾದ್ರೆ ಬಿಜೆಪಿ ಆದ್ಯತೆ ಕೊಟ್ಟಿದ್ಯಾ? ಈ ವೈಸ್ ಪ್ರೆಸಿಡೆಂಟ್ ಲೀಸ್ಟ್ ಅಥವಾ ಕೆಲವು ಲಿಸ್ಟ್ಗಳು ಏನಿದೆ ನೋಡಿದ್ರೆ, ಬೇರೆ ಬೇರೆ ವಿಭಾಗಗಳನ್ನ ನೋಡಿದ್ರೆ ಅಂತ ಮಹತ್ತರವಾದಂತಹ ಬದಲಾವಣೆಗಳು ಏನು ಕೂಡ ಕಾಣಿಸ್ತಾ ಇಲ್ಲ. ವಸುಂಧರಾ ರಾಜ್ ಸಿಂಧ್ಯಾ ರಾಜಸ್ಥಾನ್ ಇರ್ಬೋದು, ಇವರೆಲ್ಲರೂ ಕೂಡ ಕಳೆದ ಬಾರಿ ಇದ್ದಂತವ್ರೆ. ರಾಮ್ ಮಾಧವ್ ಅವರಾಗಿ ಇರ್ಬೋದು, ಅದೇ ರೀತಿ ಪುರಂದರೇಶ್ವರಿ ಇರ್ಬೋದು, ಇವರೆಲ್ಲರೂ ಕೂಡ ಕಳೆದ ಬಾರಿ ಇದ್ದಂತವ್ರೆ ಇವರೆಲ್ಲರೂ ಬಹುತೇಕರು. ಆದ್ರೆ ಈ ಸಾರಿ ಹೆಚ್ಚಾಗಿ ಏನು ಅಂದ್ರೆ 13 ಜನ ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ. ಸ್ಟೇಟ್ಗಳು ಒಂದೊಂದು ಸ್ಟೇಟ್ ಇಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಹೆಚ್ಚು ಪ್ರಾತಿನಿಧ್ಯ, ಆ ಸ್ಟೇಟ್ಗೆ ಪ್ರಾತಿನಿಧ್ಯ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ಹೇಳ್ತಾ ಇರುವಂತಹ ಮಾಹಿತಿ. ಇನ್ನು ಅದೇ ರೀತಿ ಬೇರೆ ಬೇರೆ ಏನು ಮೋರ್ಚಾಗಳ ಪ್ರೆಸಿಡೆಂಟ್ ಅಲ್ಲಿ ಕೂಡ ಈ ಕಳೆದ ಬಾರಿ ನಮ್ಮ ಕರ್ನಾಟಕಕ್ಕೆ ಒಲ್ದಿತ್ತು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು ತೇಜಸ್ವಿ ಸೂರ್ಯ ಅವರು. ಆದ್ರೆ ಈ ಬಾರಿ ಅದು ಕೂಡ ನಮಗೆ ಸಿಕ್ಕಿಲ್ಲ. ಈ ಬಾರಿ ಓಕೆ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಕರ್ನಾಟಕದ ರಾಜ್ಯಸಭಾ ಸದಸ್ಯ M ನಾಗರಾಜ್ಗೆ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಹುಬ್ಬಳ್ಳಿಯ M ನಾಗರಾಜ್ಗೆ ಬಿಜೆಪಿ ವರಿಷ್ಠರು ಉಪಾಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು M ನಾಗರಾಜ್. ಈ ಪಟ್ಟಿಯಲ್ಲಿ ಕರ್ನಾಟಕದಿಂದ ಅಂತ ಅಂದ್ರೆ ಅದು M ನಾಗರಾಜ್ ಅವರಿಗೆ ಸ್ಥಾನ ಸಿಕ್ಕಿರೋದು. BL ಸಂತೋಷ್ ಅವರು ಮುಂದುವರೆದಿದ್ದಾರೆ. ಅದನ್ನ ಹೊರತುಪಡಿಸಿದಂತೆ ಹುಬ್ಬಳ್ಳಿಯ M ನಾಗರಾಜ್ಗೆ ಉಪಾಧ್ಯಕ್ಷ ಸ್ಥಾನವನ್ನ ಕೊಡಲಾಗಿದೆ. ಇತ್ತೀಚೆಗಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು. ಹುಬ್ಬಳ್ಳಿಯ M ನಾಗರಾಜ್ಗೆ ಉಪಾಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ. ರಾಜ್ಯಸಭಾ ಸದಸ್ಯರಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದ M ನಾಗರಾಜ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಕರ್ನಾಟಕದಿಂದ ಹೇಳ್ಕೊಳ್ಳುವಂತಹ ಯಾರನ್ನೂ ಕೂಡ ಆಯ್ಕೆ ಮಾಡಿಲ್ಲ. ಅದರಲ್ಲಿ ಈಗ ರಾಜ್ಯಸಭಾ ಸದಸ್ಯರಾದಂತಹ M ನಾಗರಾಜ್ ಅವರು ಒಬ್ಬರೇ ಇರೋದು. ಸೊ M ನಾಗರಾಜ್ ಅವರು ಇತ್ತೀಚೆಗಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ದು. ಶ್ವೇತಾ, ಅದರಲ್ಲೂ ಹೆಚ್ಚಾಗಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆ ಮಾಡಿದಾಗ್ಲೂ ಕೂಡ ಅದೇ ಮಾನದಂಡವನ್ನ ಇಟ್ಕೊಂಡಿದ್ರು. ಹಾಗಾಗಿ ಅವರಿಂದ ಮತ್ತಷ್ಟು ಸುಧಾರಣೆಗಳು ಅಂದ್ರೆ ನೀವು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಎಲ್ಲಾ ರೀತಿಯರಿಗೂ ಅಂದ್ರೆ ತಜ್ಞರಿಗೂ ಕೂಡ ಅವಕಾಶ ಇರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಮೂಲಗಳು ಹೇಳ್ತಾ ಇರುವಂತದ್ದು. ಆದ್ರೆ ಪೊಲಿಟಿಕಲಿ ಅಂತ ಬಿಜೆಪಿ ಅಂತ ಬಂದಾಗ ಯಾರನ್ನು ಕೂಡ ಆಯ್ಕೆ ಮಾಡಿಲ್ಲ ಕರ್ನಾಟಕದಿಂದ ಅನ್ನುವಂಥದ್ದು ಲೀಸ್ಟ್ ಹೇಳ್ತಾ ಇರುವಂತದ್ದು. ಆದ್ರೆ ಅದರ ಜೊತೆಗೆ ಮೋರ್ಚಾಗಳು ಏನ್ ಆಯ್ಕೆ ಮಾಡಿದ್ದಾರೆ ಈ ಸಾರಿ ಬಹುತೇಕ ಮೋರ್ಚಾಗಳು ಎಲ್ಲವೂ ಕೂಡ ನಿಮ್ಗೆ ಏನು ಉತ್ತರ ಮತ್ತೆ ಈಶಾನ್ಯ ಭಾರತಕ್ಕೆ ಸೇರಿರೋ ಉತ್ತರ ಭಾರತದಕ್ಕೆ ಜಾಸ್ತಿ ಒತ್ತು ಕೊಟ್ಟಿರುವಂತದ್ದು. ಎಲ್ಲ ಗುಜರಾತ್ ಇರ್ಬೋದು, ಪೂರ್ವ ಭಾರತ, ಛತ್ತೀಸ್ಗಢ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಬಿಹಾರ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಇದಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟಿದ್ದಾರೆ. ಈ ಮೋರ್ಚಾಗಳಂತೂ ಯಾವೂ ಕೂಡ ದಕ್ಷಿಣ ಭಾರತಕ್ಕೆ ಬಂದಂಗಿಲ್ಲ, ಯಾವೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಧ್ಯಕ್ಷ ಸ್ಥಾನ ಕೊಡುವ ಹಿನ್ನೆಲೆಯಲ್ಲಿ. ಎಲ್ಲವೂ ಹೆಚ್ಚಾಗಿ ಉತ್ತರ ಭಾರತವನ್ನೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಇದು ಬಹುತೇಕ ನೆಕ್ಸ್ಟ್ ಏನು ಚುನಾವಣೆ ನಡೆಯುವಂತ 5 ರಾಜ್ಯಗಳು ಏನಿದಾವೆ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಜಾಸ್ತಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇದೀಗ ಬರ್ತಾ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಮಂಜುನಾಥ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.